ಗ್ಯಾರಂಟಿ ಫಲಾನುಭವಿಗಳೇ ಇತ್ತ ಗಮನಿಸಿ. ಯೋಜನೆಗೆ ಈಗ ಹೊಸ ರೂಲ್ಸ್. ಗೃಹಲಕ್ಷ್ಮಿ ಗೃಹ ಜ್ಯೋತಿಗೆ ಮತ್ತೆ ಅರ್ಜಿ ಕಡ್ಡಾಯ. ಅರ್ಜಿ ಸಲ್ಲಿಸದಿದ್ರೆ ಸಿಗಲ್ಲ ಗ್ಯಾರಂಟಿ. ಗ್ಯಾರಂಟಿಗೆ ಸರ್ಜರಿ. ಯಾರ್ಯಾರು ಗ್ಯಾರಂಟಿ ಫಲಾನುಭವಿಗಳಿದ್ದೀರೋ ದಯವಿಟ್ಟು ಇತ್ತ ಗಮನಿಸಿ. ಗೃಹಲಕ್ಷ್ಮಿ ಗೃಹ ಜ್ಯೋತಿ ಇನ್ನು ಮುಂದೆ ನೀವು ಪಡಿಬೇಕು, ಇದರ ಫಲಾನುಭವಿಗಳು ಆಗ್ಬೇಕು ಅಂದ್ರೆ ಸರ್ಕಾರ ಇದೀಗ ಹೊಸ ಅರ್ಜಿಯನ್ನ ಕರೀತಾ ಇದೆ. ನೀವು ಹೊಸ ಅರ್ಜಿಯನ್ನ ಸಲ್ಲಿಸಲೇಬೇಕು. ಇಲ್ಲ ಅಂತ ಹೇಳಿದ್ರೆ ನಾವು ಆಲ್ರೆಡಿ ಅರ್ಜಿ ಸಲ್ಲಿಕೆ ಮಾಡಿದೀವಿ, ನಮಗೆ ಆ ಒಂದು ಗೃಹಲಕ್ಷ್ಮಿಯ ಹಣ ಬರಬೇಕು, ಗೃಹ ಜ್ಯೋತಿಯಲ್ಲಿ ಪವರ್ ಸಿಗಬೇಕು, ನಾವು ಅಮೌಂಟ್ ಕಟ್ಟಲ್ಲ ಅಂತ ಹೇಳಿದ್ರೆ ಇನ್ನು ಮುಂದೆ ನಡೆಯಲ್ಲ. ಈ ವಿಚಾರವನ್ನ ಖುದ್ದು ಸಿಎಂ ಡಿಕೆ ಶಿವಕುಮಾರ್ ಅವರೇ ಹೇಳಿದ್ದಾರೆ. ಗೃಹ ಜ್ಯೋತಿ ಗೃಹಲಕ್ಷ್ಮಿ ಅಕ್ರಮ ತಡೆಗೆ ಸರ್ಕಾರ ಕೈಗೊಂಡಿರುವಂತಹ ಕ್ರಮ ಇದು. ಮೃತರ ಹೆಸರಲ್ಲೂ ಗೃಹಲಕ್ಷ್ಮಿ ಹಣವನ್ನ ಪಡಿತಾ ಇದ್ದಾರಂತೆ. ಗೃಹಲಕ್ಷ್ಮಿ ಹಣ ಒಂದ್ ಕಡೆ ಈ ರೀತಿಯಾಗಿ ಪಡಿತಾ ಇದ್ರೆ, ಗೃಹ ಜ್ಯೋತಿಯನ್ನ ವಾಣಿಜ್ಯ ಉದ್ದೇಶಕ್ಕೂ ಕೂಡ ಬಳಕೆ ಮಾಡ್ತಾ ಇದ್ದಾರಂತೆ. ಇದೇ ಕಾರಣಕ್ಕಾಗಿ ಹೊಸದಾಗಿ ಅರ್ಜಿಯನ್ನ ಆಹ್ವಾನಿಸಿ ಪರಿಷ್ಕರಣೆಯನ್ನ ಮಾಡಿ ಅರ್ಹ ಫಲಾನುಭವಿಗಳಿಗೆ ಮಾತ್ರ ಕೊಡಬೇಕು ಅಂತ ಸರ್ಕಾರ ತೀರ್ಮಾನವನ್ನ ಕೈಗೊಂಡಿದೆ. ಶೀಘ್ರವೇ ಅರ್ಜಿ ಸಲ್ಲಿಕೆಯ ದಿನಾಂಕವನ್ನ ಕೂಡ ಸರ್ಕಾರ ಘೋಷಣೆ ಮಾಡಲಿದೆ ಅಂತ ಹೇಳಿ ಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸುಮಾರು 100 ಚಿಲ್ಲರೆ ಕೋಟಿ ರೂಪಾಯಿ ಹಣ ಈಗಾಗಲೇ ಕೆಲವು ಗೃಹಲಕ್ಷ್ಮಿ ಯಾರು ವಯಸ್ಸಾಗಿತ್ತು, ಯಾರು ಯಜಮಾನಿ ತೀರ್ಕೊಂಡಿದ್ರು, ಅದೆಲ್ಲ ಕೆಲವೆಲ್ಲ ತೆಗೆದುಕೊಂಡ್ಬಿಟ್ಟಿದ್ದಾರೆ. ಸೊ ಅದಕ್ಕೆ ನಾವು ಮತ್ತೆ ವಾಪಸ್ಸು ಆ ವಸ್ತುದಲ್ಲಿ ಯಾರ್ಯಾರ್ದೋ ಫೋನ್ ನಂಬರ್ ಕೊಟ್ಬಿಟ್ಟಿದ್ದಾರೆ. ನಾವು ಅದನ್ನು ತನಿಖೆ ಮಾಡಿಸಿದ್ವಿ. ಮೊನ್ನೆ ಬಾಗಲಕೋಟಲ್ಲಿ, ದಾವಣಗೆರೆಯಲ್ಲಿ ಕೂಡ ಟ್ರೈ ಮಾಡೋದು, ಬೇರೆ ಕಡೆಲ್ಲ ಟ್ರೈ ಮಾಡೋದು, ಸುಮಾರು ಹಳ್ಳಿಗಳಲ್ಲಿ ಮಾಡಿದ್ವಿ. ಯಾರೋ ನಂಬರ್ಗೆ ಫೋನ್ ಹೋಗ್ತಾ ಇದೆ, ಅವ್ರ ಹತ್ರ ಇಲ್ಲ, ಮಾಹಿತಿ ಇಲ್ಲ. ಸೊ ಯಾರು ನಿಜವಾಗ್ಲೂ ಒರಿಜಿನಲ್ ಹೋಗ್ತಾ ಇದೆಯೋ ಇಲ್ಲೊಂದು ಚೆಕ್ ಮಾಡಬೇಕಾಗಿದೆ. ಅದಕ್ಕೆ ಮತ್ತೆ ಅವರು ಅರ್ಜಿಗಳನ್ನು ಕೊಡಬೇಕಾಗ್ತದೆ. ಯಾರು ಗೃಹ ಜ್ಯೋತಿ ಬಳಸ್ಕೊಳ್ತಾ ಇದ್ದಾರೆ, ಜಿನೈನಾಗೆ ಕೆಲವರು ಅಂಗಡಿ, ಮನೆ ಕೆಳಗಡೆ ಅಂಗಡಿ ಇದೆ, ಮೇಲ್ಗಡೆ ಮನೇಲಿದ್ದಾರೆ, ಎರಡಕ್ಕೂ ಸೇರಿ ತೆಗೆದುಕೊಳ್ತಾ ಇದ್ದಾರೆ. ಅಂಥವ್ರು ಬೇರೆ ಸಪ್ರೇಟ್ ಆಗಿ ಅಂಗಡಿಗೆ ಹಾಕೊಳ್ಳಿ, ನಾವು ವಾಸಕ್ಕೆ ಮಾತ್ರ ಕೊಡ್ತಾ ಇದೀವಿ. ಅವರ ಬಿಸ್ನೆಸ್ಗೆಲ್ಲ ಕೊಡೋಕ್ಕಾಗಲ್ಲ ನಾವು. ಆ ದೃಷ್ಟಿಯಿಂದ, ಯಾಕೆಂದ್ರೆ 200 ಯೂನಿಟ್ ದಿನೇ ಜಾಸ್ತಿ ಆಗ್ತಾ ಇದೆ ಬೆಲೆ. ಪವರ್ ಬೆಲೆ 10 ರೂಪಾಯಿ, 12 ರೂಪಾಯಿ, 13 ರೂಪಾಯಿ ಎಲ್ಲ ಕೂಡ ಆಗ್ತಾ ಇದೆ. ನಾವು ಪರ್ಚೇಸ್ ಮಾಡಬೇಕಾದ್ರೂ ಕೂಡ 7, 8, 9 ರೂಪಾಯಿವರೆಗೂ ಕೂಡ ಹೋಗ್ತಾ ಇದೆ. ಸೊ ಅದರಿಂದ ನಾವು ಹುಷಾರಾಗಿ ಎಷ್ಟು ಯಾರಿಗೆ ಜಿನೇನಾಗಿ ತಲುಪಬೇಕೋ ಆ ದೃಷ್ಟಿಯಿಂದ ನಾವು ಅರ್ಜಿಯನ್ನು ಇನ್ನು ಕೆಲವು ದಿನದಲ್ಲಿ ಕೊಡಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದೀವಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಶರಣು ಹಂಪಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶರಣು ಹಂಪಿ, ಈಗಾಗಲೇ ಅನೇಕ ಕಡೆಗಳಲ್ಲಿ ಈ ರೀತಿ ಅಕ್ರಮ ಆಗಿರೋದು ಗೊತ್ತಾದಂತಹ ಹಿನ್ನೆಲೆಯಲ್ಲಿ ನಾವು ಪರಿಷ್ಕರಣೆ ಮಾಡಬೇಕು ಅಂತ ಹೇಳಿ ಅರ್ಜಿಯನ್ನ ಕರೀತಾ ಇದೆ. ಆದ್ರೆ ಕೆಲವು ಕಡೆಗಳಲ್ಲಿ ಆಲ್ರೆಡಿ ಈಗಾಗಲೇ ಡಿಕೆಶಿ ಹೇಳಿದಾಗೆ ಒಂದ್ ಕಡೆ ಬಾಗಲಕೋಟೆ, ದಾವಣಗೆರೆಯಲ್ಲಿ ಅನೇಕ ಕಡೆಗಳಲ್ಲಿ ವಾಪಸ್ ಹಾಕಿರುವಂತದ್ದು, ಜೊತೆಗೆ ಹೋಲ್ಡ್ ಮಾಡಿರುವಂತದ್ದು. ಇಂತಹ ಸಂದರ್ಭದಲ್ಲಿ ಇದೀಗ ಆ ರೀತಿ ಮಾಡೋದಕ್ಕೆ ಆಗೋದಿಲ್ವಾ? ಅರ್ಜಿನೇ ಹಾಕಬೇಕಾ? ನವಿತಾ, ಇದನ್ನ ಸಹಜವಾಗಿ ಜನಸಾಮಾನ್ಯರು ಅಂದ್ರೆ ಯಾರು ಫಲಾನುಭವಿಗಳಿದ್ದಾರೆ ಅವರು ಕೂಡ ಪ್ರಶ್ನೆನ ಮಾಡ್ತಾ ಇದ್ದಾರೆ. ಮತ್ತೆ ಸಹಜವಾಗಿ ಇದು ಗೊಂದಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಈಗಾಗಲೇ ಕಳೆದ 2 ವರ್ಷಗಳಿಂದನೂ ಕೂಡ ಫಲಾನುಭವಿ ಆಗಿರುವಂಥವ್ರು ಗೃಹಲಕ್ಷ್ಮಿ ಪ್ರತಿ ತಿಂಗಳು 2,000 ರೂಪಾಯಿ ಹಣವನ್ನು ತೆಗೆದುಕೊಳ್ತಾ ಇದ್ದಾರೆ. ಪ್ರತಿ ತಿಂಗಳು ಕೂಡ ಉಚಿತ ವಿದ್ಯುತ್ತನ್ನು ಬಳಕೆ ಮಾಡ್ತಾ ಇದ್ದಾರೆ. ಈಗ ನಾವೆಲ್ಲರೂ ಕೂಡ ಮತ್ತೊಂದು ಸಾರಿ ಅರ್ಜಿಯನ್ನು ಸಲ್ಲಿಸಬೇಕಂತೇಳಿ ಜನರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ಇದು ಗೊಂದಲಕ್ಕೆ ಎಡೆ ಮಾಡಿಕೊಡೋದು. ಆದರೆ ಸರ್ಕಾರದ ಇಂಟೆನ್ಷನ್ ಇರೋದು ಸಹಜವಾಗಿ ಸರಿ ಇದೆ. ಅಂದರೆ ಯಾರು ಅನರ್ಹರಿದ್ದಾರೆ ಅವರೆಲ್ಲರೂ ಕೂಡ ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಅವರನ್ನು ಐಡೆಂಟಿಫೈ ಮಾಡುವಂಥ ಕಾರ್ಯವನ್ನು ಸಹಜವಾಗಿ ಇಲಾಖೆಗಳು ಮಾಡ್ತಾ ಇದ್ದಾವೆ. ಆದರೆ ಇನ್ನೂ ಕೂಡ ಅನರ್ಹರು ಸಾಕಷ್ಟು ಸಂಖ್ಯೆಯಲ್ಲಿದ್ದಾರೆ ಅಂತೇಳಿ. ಉದಾಹರಣೆಗೆ ಗೃಹಲಕ್ಷ್ಮಿ ಸ್ಕೀಮ್ನಲ್ಲಿ ಮೃತರಾದವರು 1,95,000 ಜನ ಇದ್ದಾರೆ. 4-5 ತಿಂಗಳಿಂದನೂ ಕೂಡ ಮೃತರಾಗಿರೋರು ಇದ್ದಾರೆ. ಅದನ್ನು ಆ ಕುರಿತು ಕುಟುಂಬದ ಸದಸ್ಯರು ಯಾರು ಕೂಡ ಮಾಹಿತಿ ಕೊಡುವಂಥ ಕಾರ್ಯವನ್ನು ಮಾಡಿಲ್ಲ. ಈ ಹಿನ್ನೆಲೆಯಲ್ಲಿ ಎಷ್ಟು ಜನ ಮೃತರಾಗಿದ್ದಾರೆ ಇದು ಮಾತ್ರ ಅಂತಲ್ಲ, IT ಮತ್ತು GST ಫೈಲ್ ಮಾಡಿದವರು ಕೂಡ ಗೃಹಲಕ್ಷ್ಮಿ ಫಲಾನುಭವಿ ಆಗಲಿಕ್ಕೆ ಅರ್ಹರಲ್ಲ. ಈ ಹಿನ್ನೆಲೆಯಲ್ಲಿ ಇವುಗಳೆಲ್ಲವನ್ನೂ ಕೂಡ ಸ್ಕ್ರೂಟ್ನಿ ಮಾಡುವಂಥ ಕಾರ್ಯವನ್ನು ಇಲಾಖೆನೇ ಮಾಡಿ ಯಾರು ಫಲಾನುಭವಿಗಳಿದ್ದಾರೆ ಅವರಿಗೆ ಪ್ರತಿ ತಿಂಗಳು ಏನು ಹಣ ಕೊಡಬೇಕಾಗಿತ್ತು ಆ ಕಾರ್ಯವನ್ನು ಮಾಡ್ಬೋದಾಗಿತ್ತು. ಬಟ್ ಈಗ ಹೇಳ್ತಾ ಇರೋದೇನೆಂದರೆ ಈ ರೀತಿ ಸಾಕಷ್ಟು ಸಂಖ್ಯೆಯಲ್ಲಿ ಇದ್ದಾರೆ, ಹಣ ಉಳಿತಾಯ ಆಗತ್ತೆ. ಯಾಕಂದರೆ ಗೃಹಜ್ಯೋತಿ ಸ್ಕೀಮ್ ನಡಿಯಲ್ಲಿ ಒಂದೊಂದು ಯೂನಿಟ್ಗೂ ಕೂಡ ನಾವು 10 ರೂಪಾಯಿವರೆಗೂ ಕೂಡ ನಾವು ಖರೀದಿ ಮಾಡುವಂಥ ಪರಿಸ್ಥಿತಿ ಇರುತ್ತೆ ಬೇಸಿಗೆ ಸಂದರ್ಭದಲ್ಲಿ. ಈ ಹಿನ್ನೆಲೆಯಲ್ಲಿ ಹಣ ಉಳಿತಾಯ ಮಾಡೋದು ಕೂಡ
ಅನಿವಾರ್ಯ. ಮತ್ತು ಯಾರು ಅರ್ಹ ಫಲಾನುಭವಿಗಳಿದ್ದಾರೆ ಅವರೆಲ್ಲರಿಗೂ ಕೂಡ ರೀಚ್ ಔಟ್ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಈಗ ಮತ್ತೊಂದು ಸಾರಿ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅದು ಅನಿವಾರ್ಯ ಆಗುತ್ತೆ. ಪ್ರತಿಯೊಬ್ಬರು ಯಾರ್ಯಾರು ಫಲಾನುಭವಿಗಳಿದ್ದಾರೆ ಗ್ಯಾರಂಟಿ ಸ್ಕೀಮ್ನಲ್ಲಿ ಅವರೆಲ್ಲರೂ ಕೂಡ ಮತ್ತೊಂದು ಸಾರಿ ಈ ಹಿಂದೆ 2 ವರ್ಷದ ಹಿಂದೆ ಅಂದರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಸಂದರ್ಭದಲ್ಲಿ ಗ್ಯಾರಂಟಿ ಸ್ಕೀಮ್ಗಳ ಹಿನ್ನೆಲೆಯಲ್ಲಿ ಏನು ಅರ್ಜಿಯನ್ನು ಸಲ್ಲಿಸಿದ್ರು ಸೇವಾ ಸಿಂಧು ಪೋರ್ಟಲ್ಗೆ ಹೋಗಿ ಮೀನ್ಸ್ ಅಂದರೆ ಬ್ರೌಸಿಂಗ್ ಸೆಂಟರ್ಗಳೆಲ್ಲ ಕರ್ನಾಟಕ 1, ಬೆಂಗಳೂರು 1 ಹೀಗೆ ನೆಹರು ಯಾವ ಬಾಪೂಜಿ ಕೇಂದ್ರಗಳೇನಿದ್ವು ಬ್ರೌಸಿಂಗ್ ಸೆಂಟರ್ ಅಲ್ಲಿ ಹೋಗಿ ಅರ್ಜಿಯನ್ನು ಸಲ್ಲಿಸುವಂಥ ಪ್ರಕ್ರಿಯೆ ಏನು ಮಾಡಿದ್ರಲ್ಲ ಅದನ್ನು ಮತ್ತೊಂದು ಸಾರಿ ಮಾಡಬೇಕಾಗತ್ತೆ. ಅದು ಫಲಾನುಭವಿ ಆಗಿದ್ರೂ ಹೌದು, ಫಲಾನುಭವಿ ಆಗಿಲ್ಲ ಅಂದ್ರೂ ಕೂಡ ಅವ್ರಿಗೂ ಕೂಡ ಅವಕಾಶ ಇರುತ್ತೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ. ಸೊ ಆ ಸಂದರ್ಭದಲ್ಲಿ ಸ್ಕ್ರೂಟ್ನಿ ಮಾಡುವಂಥ ಕಾರ್ಯವನ್ನು ಮತ್ತೊಂದು ಸಾರಿ ಮಾಡ್ತಾರೆ. ಯಾಕಂದರೆ ನಿನ್ನೆ ಸಚಿವ ಸಂಪುಟದ ಸಭೆಯ ನಂತರನೂ ಕೂಡ CM DK ಶಿವಕುಮಾರ್ ಅವರು ಹೇಳಿದ್ದು, ನಾವು ಪರಿಶೀಲನೆ ಮಾಡುವಂಥ ಸಂದರ್ಭದಲ್ಲಿ ಫೋನ್ ಮಾಡಿದಾಗ ಫಲಾನುಭವಿಗೂ ಅವರಿಗೂ ಸಂಬಂಧನೇ ಇಲ್ಲ ಅನ್ನೋ ರೀತಿಯಾಗಿ ಮಾತಾಡಿದರು. ಈ ರೀತಿ ಸಾಕಷ್ಟು ಜಿಲ್ಲೆಗಳಲ್ಲಿ ಆಗಿದೆ. ಹಣ ದುರ್ಬಳಕೆನೂ ಕೂಡ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ನಾವು ಇದು ಮಾಡೋದು ಅನಿವಾರ್ಯ ಅನ್ನೋ ಹಿನ್ನೆಲೆಯಲ್ಲಿ ಹೇಳ್ತಾ ಇದ್ದಾರೆ. ಆದರೆ ಜನರು ಯಾರೋ ಮಾಡ್ತಿರುವಂಥ ತಪ್ಪಿಗೆ ಎಲ್ಲ ಕರ್ನಾಟಕದಲ್ಲಿರುವಂಥ ಎಲ್ಲ ಫಲಾನುಭವಿಗಳಿಗೆ ನಿಮಗೆ ಅಷ್ಟು ಜನ 1,31,00,000ದಷ್ಟು ಗೃಹಲಕ್ಷ್ಮಿ ಫಲಾನುಭವಿಗಳಿದ್ದಾರೆ, 1,70,00,000ದಷ್ಟು ಉಚಿತ ವಿದ್ಯುತ್ ಬಳಕೆ ಮಾಡೋರಿದ್ದಾರೆ. ಇವರೆಲ್ಲರಿಗೂ ಕೂಡ ನೀವು ಮತ್ತೊಂದು ಸರಿ ಅರ್ಜಿಯನ್ನು ಸಲ್ಲಿಸಿ ಅಂತ ಹೇಳಿದರೆ ಇದು ಯಾವ ನ್ಯಾಯ ಅಂತಲೂ ಕೂಡ ಸಾಕಷ್ಟು ಏನು ಅರ್ಹ ಫಲಾನುಭವಿಗಳಿದ್ದಾರೆ ಅವರು ಕೂಡ ಪ್ರಶ್ನೆನ ಮಾಡ್ತಾ ಇದ್ದಾರೆ. ನವಿತಾ, ಓಕೆ, ಥ್ಯಾಂಕ್ ಯು ಶರಣ್ ಹಂಪಿ ಕ್ಷಣದ ಅಪ್ಡೇಟ್ಸ್ಗೆ.